ಮಾಡ್ರಪ್ಪ ಸೂತ್ರ ಓದಿರ್ತೀರಿ, ಇವು ಗಣಿತಗಳು ಮಾಡಿ ನಾ ತಿಳ್ಸಾಕ ಒಂದು ಮಾದರಿ ತೋರಿಸ್ತು. ನಾನು ಈ ಗಣಿತಗಳನ್ನು ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ತೋರಿಸ್ತು ನೋಡ್ರಿ. ಎಲ್ಲರೂ ಲಕ್ಷ ಕೊಟ್ಟು ನೋಡ್ರಿ. ಒಂದು ನಾ ತಿಳಿಸ್ತೀನಿ. ಇದು ಆಯ್ತದ ಉದ್ದ ಕೊಟ್ಟಾನ, ಅಗಲ್ ಕೊಟ್ಟಾನ. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ, ಚಂದಂಗೆ ನೋಡ್ರಿ. ನೀವು ಪ್ರಯತ್ನ ಮಾಡ್ತಿದ್ರೆ ಮಾಡ್ರಿ. ನಾನು ಈ ಕಡೆ ಸೈಡ್ ಸರಿತನು, ನೀವು ಮ್ಯೂಟ್ ಮಾಡ್ರಿ. ಮ್ಯೂಟ್ ಮಾಡಿದ್ರೆ ಮಾತ್ರ ಗಣಿತ ಮಾಡ್ಲಿಕ್ಕೆ ಬರ್ತಾನೆ, ನಾ ಬಂದು ತಿಳಿಸ್ಲಿಕ್ಕೆ ಬರ್ತಾನೋ. ಆದ್ದರಿಂದ ನೀವು ಮ್ಯೂಟ್ ಮಾಡಿ ಗಣಿತಗಳನ್ನು ಬಿಡಿಸ್ರಿ. ಎಲ್ಲಾರ್ದು ಬಿಡಿಸೋದಾತು ಅಂದ್ರೆ ವಿಡಿಯೋ ಮ್ಯೂಟ್ ತೆಗೀರಿ, ನಾ ಬಂದು ತಿಳಿಸ್ತಾನು. ಸ್ಕ್ರೀನ್ದಾಗ ನೋಡ್ರಿ, ದೊಡ್ಡ ದೊಡ್ಡ ಆಂಡ್ರಾಯ್ಡ್ TV ಒಳಗೆ ನೋಡ್ರಿ. ಎಷ್ಟು ಶಣ್ಯರಾಗ್ತೀರಿ ಅಂದ್ರೆ ನೀವು. ಈ ವಿಡಿಯೋದ ವಿಶೇಷ ಇದು ಇಂಗ್ಲೀಷ್ ಮೀಡಿಯಮ್ದಾಗೂ ಮಾಡ್ತದೆ. ಮೊದಲ ನಾವು ಅಭ್ಯಾಸ ಮಾಡ್ಲಿಕ್ಕೆ ಹತ್ತಿದ್ದೀವಿ. ಈಗ ಒಂದೊಂದು ಚಾಪ್ಟರ್ ನಾವು ಇಂಗ್ಲೀಷ್ ಮೀಡಿಯಮ್ ಹಾಕ್ಲಿಕ್ಕೆ ಹತ್ತಿದ್ದೀವಿ ಯೂಟ್ಯೂಬ್ದಾಗ. ನಮ್ಗೆ ಪ್ರೊನೌನ್ಸಿಯೇಷನ್ ಪ್ರಾಬ್ಲಮ್ ಆಗ್ತದೆ. ಗಣಿತ ಏನು ಬೇರೆ ಇಲ್ಲ, ಗಣಿತ ಈಜಿ ಬಿಡಿಸ್ತೀನಿ. ಬೇಕಾದ ಗಣಿತ ಇದ್ರೂ ಬಿಡಿಸಿರ್ತನು. ಆದರೆ ಇಂಗ್ಲೀಷ್ ಪ್ರೊನೌನ್ಸಿಯೇಷನ್ ಮಾಡೋದು ತಪ್ಪಾಗ್ತಿರ್ತಾವ ಅಂತ ತಿಳ್ಕೊಂಡು ಇನ್ನೂ ಒಂದು ಸ್ವಲ್ಪ ಅಭ್ಯಾಸ ಮಾಡ್ತೀವಿ. ಈಗ ನಾವೊಂದು ಗಣಿತ ತಿಳಿಸ್ತಾನು, ಲಕ್ಷ ಕೊಟ್ಟು ನೋಡ್ರಿ. ಇದು ಆಯತದ ಉದ್ದ 10 ಸೆಂಟಿಮೀಟರ್ ಅದ, ಅಗಲದ 5 ಸೆಂಟಿಮೀಟರ್. ಎರಡೂ ಮಾನಗಳು ಕರೆಕ್ಟ್. 1 ಮೀಟರ್ 1 ಸೆಂಟಿಮೀಟರ್ ಇರಬಾರ್ದು. ಈ ನಿಯಮನ ನೀವು ತಿಳ್ಕೋಬೇಕು. ಉದ್ದಗಳ ಅಳತೆ ಅಗಲಗಳ ಅಳತೆ ಮಾನ ಒಂದೇ ಆಗಿರ್ಬೇಕು. ಯಾಕ ಇದು ಸೆಂಟಿಮೀಟರ್ ಅದ, ಇದು ಸೆಂಟಿಮೀಟರ್, ಇದು ಸಜಾತಿ ಆತು. ವಿಸ್ತೀರ್ಣದ ಸೂತ್ರ ಏನು? ಉದ್ದ ಗುಂಡ್ಲೆ ಅಗಲ. 10 × 50 ಚದರ ಸೆಂಟಿಮೀಟರ್. ಮಾನ ಸೆಂಟಿಮೀಟರ್ ಅದ, ನೀವು 50 ಚದರ ಸೆಂಟಿಮೀಟರ್ ಅಂತೆ ಬರಿಬೇಕು. ಪರೀಕ್ಷೆದಾಗ 50 ಸೆಂಟಿಮೀಟರ್ ಅಂತ ಬರ್ದಿರ್ತಾನ, ನೀವು ಅದಕ್ಕೆ ಹಾಕಬಾರ್ದು. 50 ಚದರ ಸೆಂಟಿಮೀಟರ್ ಅಂತೆ ಹಾಕ್ರಿ. ಈ ವಿಡಿಯೋ ಕೋಚಿಂಗ್ ಕ್ಲಾಸ್ ಅಭ್ಯಾಸ ಮಾಡಿ ನೋಡ್ರಿ. ನೀವು ಎಲ್ಲೋ ಒಂದು 35% ಇಂಗ್ಲೀಷ್ ಮೀಡಿಯಮ್ಮ ದೊಡ್ಡ ದೊಡ್ಡ ಸಿಟಿ ಒಳಗೆ ನಡೆದಾವ. ಆದ್ರೆ ಪರ್ಫೆಕ್ಟ್ ನಿಮಗೆ ಕನ್ನಡ ಮೀಡಿಯಮ್ದೊಳಗೆ ನೀವು ಕಲೀರಿ. ನಿಮ್ಗೆ ಇಂಗ್ಲೀಷ್ ಮೀಡಿಯಮ್ದಾಗ ಎಷ್ಟು ಆಗ್ತಾರೆ ನೀವು ಮುಂದೆ 6ನೇ ನೋಡ್ರಿ. ಇದನ್ನು ಕನ್ನಡ ಮೀಡಿಯಮ್ ಕಲೀರಿ. ನೀವು ಮುಂದೆ ನಾವು ಇಂಗ್ಲೀಷ್ ಮೀಡಿಯಮ್ಮನ್ನು ಪ್ರಯತ್ನ ಮಾಡ್ತೀವಿ. ಸುತ್ತಳತೆ ಮಾಡಾಗ ಏನು ಮಾಡಬೇಕು? 2 ದುಂಡು ಕಾಸು ಉದ್ದ ಪ್ಲಸ್ ಆಗಲ್ಲ, ಉದ್ದಾಗಲ ಕೂಡಿಸುವರಿ. ಎಷ್ಟಾಯ್ತು? 15 ಆಯ್ತು. 15 2ರಷ್ಟು 30 ಬಂತ. ಸುತ್ತಳತೆ ಕಿದ್ ನೋಡ 30 ಇಲ್ಲಿ ಚದರ ಸೆಂಟಿಮೀಟರ್ ಬರಿಬಾರ್ದು. ಪರಿಧಿಯನ್ನ ಸುತ್ತಳತೆಯನ್ನ ಏನು ಬರಿಬೇಕು? ಸೆಂಟಿಮೀಟರ್ದಲ್ಲಿ ಬರಿ. ಯಾವ ಮಾನ ಇರ್ತದ ಅದೇ ಮಾನದಾಗ ಬರಿಬೇಕು. ಸುತ್ತಳತೆ ಅಂದ್ರೆ ಒಂದೇ, ಪರಿಧಿ ಅಂದ್ರೆ ಒಂದೇ. ಈಗ ತಳಗಿಂದ ಒಂದು ಚೌಕದ ನಾ ತಿಳಿಸ್ತೀನಿ. ಒಂದು ಭುಜದ ಅಳತೆ ಕೊಟ್ರೆ ಸಾಕು. ಅದನ್ನ ಇನ್ನೊಂದ್ಸಲ 7 ಸೆಂಟಿಮೀಟರ್ ಅಂತ ಬರ್ಕೋರಿ. 7 7 ಎಷ್ಟು? 49 ಚದರ ಸೆಂಟಿಮೀಟರ್. 49 ಚದರ ಸೆಂಟಿಮೀಟರ್. ಆಮೇಲೆ ಚೌಕದ ಸುತ್ತಳತೆ ಸೂತ್ರ ಏನದ? ಭುಜ ಗುಂಡ್ಲೆ 4, 7 ಗುಂಡ್ಲೆ 4 ಬರೋಬ್ಬರಿ 28 ಸೆಂಟಿಮೀಟರ್. 28. ಇದನ್ನ ಚದರಮಾನದಾಗ ಬರಿಬಾರ್ದು, ಸೆಂಟಿಮೀಟರ್ದಾಗ ಬರಿಬೇಕು. ಇದನ್ನ ಚದರಮಾನದಾಗ ಬರಿಬೇಕು. ಅಂದ್ರೆ ಚದರಮಾನ. ತಳಗಿನ ಲೆಕ್ಕಗಳನ್ನು ಮ್ಯೂಟ್ ಮಾಡಿ ಬಿಡಿಸ್ರಿ. ನೋಡ್ರಿ, ಚಂದಂಗೆ ತಿಳ್ಕೊಂಡು ಮಾಡ್ರಿ. ಭಾಳ ಸರಳವಾದ ಲೆಕ್ಕಗಳು. ಮಾಡೋದಾತ ವಿಡಿಯೋ ಆನ್ ಮಾಡ್ರಿ, ಚಂದಂಗೆ ತಿಳ್ಕೊರಿ. ಓಕೆ, ನೋಡ್ರಿ. ನೀವು ಮಾಡೋದಾತ ವಿಡಿಯೋ ಆನ್ ಮಾಡಿ. ಓಕೆ, ನೋಡ್ರಿ. ಎಲ್ಲ ಆಯತದ ಉದ್ದ 15 ಸೆಂಟಿಮೀಟರ್, ಅಗಲ 10 ಸೆಂಟಿಮೀಟರ್. ಮೊದಲ ಸಣ್ಣ ಲೆಕ್ಕಗಳನ್ನು ಕಲಿಯರ್. ನೀವು ದೊಡ್ಡ ಲೆಕ್ಕ ತಗೋಬರ್ತಾವ. ಸಣ್ಣ ಲೆಕ್ಕ ಬಾಯಲ್ಲಿನೇ ಕೂಡಿಸ್ಲಿಕ್ಕೆ ಬರಬೇಕು, ಬಾಯಲ್ಲೇ ಬಾಗಿಸ್ಲಿಕ್ಕೆ ಬರಬೇಕು. ಆಮೇಲೆ ಮತ್ತೆ ಬಾಯದಿಂದ ಮಾಡ್ಲಿಕ್ಕೆ ಬರಬೇಕು. ಆಮೇಲೆ ದೊಡ್ಡ ಲೆಕ್ಕಗಳು ಕಚ್ಚೋದಾಗ ಮೊದಲು ಸಣ್ಣ ಲೆಕ್ಕದಿಂದ ನಾವು ಕಲಿಯೋದು. ಆಮೇಲೆ ನಿಮಗೆ ದೊಡ್ಡ ದೊಡ್ಡ ಲೆಕ್ಕಗಳು ಭಾಳ ಬಂದಾವ ಈಗ ಸೀರಿಯಲ್ದಾಗ. ಈಗ ಮೊದಲ ನೀವು ಬೇಸಿಕ್ ಅಭ್ಯಾಸ ಕಲೀರಿ. ನೋಡ್ರಿ, ನೀವು ಎಷ್ಟು ಚೆನ್ನಾಗಿರ್ತಾರೆ. ದಿನಾಲು 1 ತಾಸು ನೀವು ರಿವಿಷನ್ ಮಾಡಿರಿ. ನೀವು ಯೂಟ್ಯೂಬ್ ತೆಗೀರಿ. ಆಮೇಲೆ ಸ್ಟೇಟಸ್ದಾಗ ಬರ್ತದೆ. ಆಮೇಲೆ ನಿಮಗೆ ಚಾನಲ್ದಾಗ ಬರ್ತದೆ. ಆಮೇಲೆ ಗ್ರೂಪ್ದಾಗ ನೀವು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡ್ರಿ ಅಂದರೆ ಡೈಲಿ ವರ್ಕ್ ಹಾಕಿರ್ತಾನೆ, ಅದ್ರಾಗ ಮಾಡ್ರಿ. ಚೆನ್ನಾಗಿ ನೋಡ್ರಿ. ಈಗ ಒಂದು ಆಯತದ ಉದ್ದ 15 ಸೆಂಟಿಮೀಟರ್, ಅಗಲ 10 ಸೆಂಟಿಮೀಟರ್. ಇದ್ರದ್ದು 15 ಎಷ್ಟು? 2 ಮಾನಗಳು ಸೆಂಟಿಮೀಟರ್ ಗುಣಾಕಾರ ಮಾಡಿಬಿಡ್ರಿ. 15 150 ಚದರ ಸೆಂಟಿಮೀಟರ್. ಚದರ ಸೆಂಟಿಮೀಟರ್ ಅಂತ ಬರೆದ್ರೆ ಕರೆಕ್ಟ್ ಹಾಕೊಡ್ರಿ. ಬರೀ ಸೆಂಟಿಮೀಟರ್ ಅಂತ ಬರೆದ್ರೆ ತಪ್ಪು.
150 ಸೆಂಟಿಮೀಟರ್ ಅಂತ ಕೊಟ್ಟಿರ್ತಾರೆ ಅವ್ರು ಉತ್ತರದಾಗ. ಹಾಕ್ಬಾರ್ದು ನೀವು ಅದಕ್ಕೆ, ಚದರ ಸೆಂಟಿಮೀಟ್ರಕ್ಕೆ ಹಾಕ್ಬೇಕು. ತಲ್ಯಾಗ ಹೆಂಗಂದ್ರೆ ಹಿಂಗೆ ರೀಲಾಗಿ ಕೂತು ಬಿಡ್ಬೇಕು ನಮ್ಮ ಅಭ್ಯಾಸ. ಇದನ್ನು ಸುತ್ತಳತೆ ಹೆಂಗೆ ಮಾಡೋದು? ಎರಡು ದುಂಡಕಾಂಶ ಉದ್ದ ಪ್ಲಸ್ ಆಗಲ್ಲ ಅಂದ್ರು ಒಂದೇ. ಈ 15 ಒಂದು 10 ಎಷ್ಟು? 25. 25ರ 2ರಷ್ಟು 50. 50 ಸೆಂಟಿಮೀಟರ್ ಅಂತ ಬರೋದು ಬಿಡ್ರಿಲ್ಲೇ ನೋಡ್ರಿ. 50 ಸೆಂಟಿಮೀಟರ್ ನೋಡ್ರಿ, ಸುತ್ತಳತೆ ಬಾಯಲ್ಲೇನೆ ಬಂತ ನಿಮಗೆ. ಇಲ್ಲ ನೋಡಿ, ಆಯತದ ಉದ್ದ ಇದು 2 ಮೀಟರ್ ಅದ, ಇದು 50 ಸೆಂಟಿಮೀಟರ್. ಇಲ್ಲಿ ನಿಮ್ದು ಸೆಣೆತನ ಮಾಡ್ಕೋಬೇಕು. ಎರಡೂ ಮಾನಗಳನ್ನು ಒಂದೇ ಅಳತೆಗೆ ತಗೋಬೇಕು. ಇವು ನೇಮಗಳು. ವಿಸ್ತೀರ್ಣದಲ್ಲಿ ನೀವು ತೆಗೆದುಕೊಳ್ಳಬೇಕಾದ ಕಾಳಜಿ ಏನಪ್ಪಾ ಅಂದ್ರೆ ಮಾನಗಳು ಒಂದೇ ಆಗಿರಬೇಕು. ತಿಳಿತಾ? ಓಕೆ. 2 ಮೀಟರ್ದ ಇದು 50 ಸೆಂಟಿಮೀಟರ್, ಇದು 200 ಸೆಂಟಿಮೀಟರ್ ಆಯ್ತು. 2 ಮೀಟರ್ ಅಂದ್ರೆ 200 ಸೆಂಟಿಮೀಟರ್. 2 ಈಕ್ವಲ್ ಆತಿ 200 ಸೆಂಟಿಮೀಟರ್ ಮಾಡ್ಕೊಂಡೇ ಗುಣಾಕಾರ ಮಾಡ್ರಿ. 5 2 ಎಷ್ಟು? 10. 5 2 10 ಮುಂದೆ 3 ಪೂಜವ ನೋಡಿ. 5 2 10 ಮುಂದೆ 3 ಪೂಜೆ. ಏನ್ ಬರಿಬೇಕೀಗ? ಚದರ ಸೆಂಟಿಮೀಟರ್ ಅಂತ ಬರೀರಿ. ಚದರ ಸೆಂಟಿಮೀಟರ್ ನೋಡಿ. ಇಲ್ಲಿ 50 ಸೆಂಟಿಮೀಟರ್ ಅದ, ಇದು 200 ಸೆಂಟಿಮೀಟರ್ ಅದ. 5 2 ಏನಾಯ್ತು? 10 ಆಯ್ತು. ಮುಂದಿನ 1 2 3 ಪೂಜೆ ಅಲ್ಲಿ ಇಟ್ಬಿಟ್ರಿ 10,000 ಚದರ ಸೆಂಟಿಮೀಟರ್. ಆಮೇಲೆ 2 ಮೀಟರ್ ಒಂದು 50 ಮೀಟರ್ ಒಂದು ಎಷ್ಟಾಯ್ತು? 250 ಮೀಟರ್ ಆಯ್ತು. ಅದರ ಆಯ್ತದ 250 2 ಎಷ್ಟು? ಸರಳೆ ಅವೆರಡು ಕೂಡ ಸರಿ. 200 ಮೀಟರ್ ಒಂದು 50 ಮೀಟರ್ ಒಂದು, ಇದನ್ನು ಕೂಡ ಸರಿ 250 ಆಯ್ತು. ಇದಕ್ಕಿಂಟು 2 ಬರೋಬರಿ 25 50 500 ಸೆಂಟಿಮೀಟರ್ ನೋಡಿ. 500 ಸೆಂಟಿಮೀಟರ್ ಸುತ್ತಳತೆ 500 ಸೆಂಟಿಮೀಟರ್ ಬಂತ. ತಿಳಿತಲ್ಲ? ಇಲ್ಲೇ ನಿಮಗೆ ಇನ್ನೊಂದು ವಿಶೇಷವಾಗಿ ನಾ ಏನು ಹೇಳ್ತೇನೆಂದ್ರೆ, ಇವೇ ಸಣ್ಣ ಲೆಕ್ಕನೇ ಮುಂದೆ ದೊಡ್ಡ. ಜೋಶಿ ವಿಡಿಯೋ ಕೋಚಿಂಗ್ ಕ್ಲಾಸ್ ಅಂತಂದ್ರೆ ಇದು ಟೆಕ್ಸ್ಟ್ ಬುಕ್, ಆಲ್ ಟೈಪ್ಸ್ ಟೆಕ್ಸ್ಟ್ ಬುಕ್ ಅಪ್ ಟು 10th ತನಕ ಇದು ಟೆಕ್ಸ್ಟ್ ಬುಕ್ಕೇ ಇದೆ. ಎಲ್ಲ ಸರ್ಕಾರಿ ಪಠ್ಯಪುಸ್ತಕಗಳು ಬದಲಾದರೂ ಇದು ಬದಲಾಗೋದಿಲ್ಲ. ಇದರಂದೇ ಬರ್ಬೇಕು ಎಲ್ಲ ಪಠ್ಯಪುಸ್ತಕದಾಗ. ನೋಡ್ರಿ ಎಲ್ಲ ಬೀಜಗಣಿತ ಬರ್ತಾವ, ಎಲ್ಲ ಬರ್ತಾವ. ಈಗ ನೋಡಿ, ಆಯತದ ಉದ್ದ ಎ ಅದ, ಬಿ ಏನದ ಅಗಲದ. ಈ ಎ ಮತ್ತು ಗುಣಾಕಾರ ಮಾಡಿದರೆ ಹೆಂಗಾಗ್ತದ ಅನ್ನೋದು ತೋರ್ಸ್ನು. ಎ ಗುಂಡ್ಲೆ ಬಿ ಉದ್ದ ಗುಂಡ್ಲೆ ಅಗಲ ಬರೋಬರಿ ಎ ಬಿ. ಏನಿದು? ಎ ಬಿ ಇಷ್ಟೇ ಇಡ್ರಿ, ಯಾಕ ಮಾನ ಹಚ್ಚಿಲ್ಲ ನಾವು. ಎ ಬಿ ಇಷ್ಟೇ ಹಚ್ಚಿ ಬಿಡ್ಬೇಕು ನೀವು. ಇದು ಸೆಣೆತನೇ, ಯಾಕಂದ್ರೆ ಏನು ಸೆಂಟಿಮೀಟರ್ ಬರೋದಿಲ್ಲ, ಮೀಟರ್ ಬರೋದಿಲ್ಲ. ಅವಾಗ ನೀವೇನು ಬರಬೇಕು? ಇದನ್ನು ಎ ಬಿ ಇಟ್ಟು ಬಿಡ್ರಿ, ಮುಗಿದು. ಎಷ್ಟು ವಿಶೇಷ ನೋಡು, ತಿಳಿತಲ್ಲ? ಆಮೇಲೆ ಇಲ್ಲಿ ಒಂದು ವಿಷಯ ಏನು, ಸುತ್ತಳತೆ ಸೂತ್ರ ಏನದ, ಆಯತದ ಸುತ್ತಳತೆ ಸೂತ್ರ ಏನದಪ್ಪ ಅಂತಂದ್ರೆ ಇಲ್ಲಿ ಕಚ್ಚಾದಾಗ ತೋರಿಸ್ತೀನಿ. 2 ದುಂಡಕಾಂಶ ಉದ್ದ ಪ್ಲಸ್ ಅಗಲ, 2 ದುಂಡಕಾಂಶ ಎ ಪ್ಲಸ್ ಬಿ, 2a ಪ್ಲಸ್ 2b ನೋಡಿ. ಸುತ್ತಳತೆ ಹೆಂಗೆ ಬರಿಬೇಕು? 2a ಪ್ಲಸ್ 2b ಮುಗಿತು ನೋಡಿ. ಸುತ್ತಳತೆ ಸೂತ್ರ ಇಲ್ಲಿ ನಿಮಗೆ ಉಪಯೋಗ ಆಯ್ತು. ಇದನ್ನು ನಿಮ್ಮ ಕಚ್ಚಾಕೆ ಇಟ್ಟನ್ನ ಮುದ್ದಾಮ್. 2 ಉದ್ದ ಪ್ಲಸ್ ಅಗಲ, 2a ಪ್ಲಸ್ ಬಿ. ಬೀಜೋಕ್ತಿ ಪದಗಳು ಒಂದಕ್ಕೊಂದು ಕೂಡಂಗಿಲ್ಲ. ಗುಣಾಕಾರ ಇದ್ರೆ ಕೂಡ್ತದ, ಭಾಗಾಕಾರ ಇದ್ರೆ ಬರ್ತದ. ಅಧಿಕದ ಗುಣದಾಗ ಬೀಜೋಕ್ತಿ ಪದಗಳು ಕೂಡುವುದಿಲ್ಲ, ಕಳಿಯುವುದೂ ಇಲ್ಲ, ಕೂಡುವುದೂ ಇಲ್ಲ. ಎ ಎದಾಗೆ ಕಳೀತದ, ಬಿ ಬಿದಾಗೆ ಕಳೀತದ, ಎ ಎದಾಗೆ ಕೂಡ್ತದ, ಬಿ ಬಿದಾಗೆ ಕೂಡ್ತದ. ಎದಾಗ ಬಿ ಕೂಡಲ್ಲ, ಬಿದಾಗ ಎ ಕೂಡಂಗಿಲ್ಲ. ಗುಣಾಕಾರ ನಡೀತದ. ಇದು ನೋಡಿ, ಇದು ಗುಣಾಕಾರ. ಎ ಬಿ ಕೂಡಿತಿಲ್ಲ. ಗುಣಾಕಾರದಾಗ ಇದಕ್ಕೆ ಏಕಪದೋಕ್ತಿ ಅಂತಾರೆ, ಇದಕ್ಕೆ ದ್ವಿಪದೋಕ್ತಿ ಅಂತಾರೆ. ಬೀಜಗಣಿತದಾಗ ನೋಡ್ರಿ ದ್ವಿಪದೋಕ್ತಿ ಅಂತಾರೆ. ಒಂದು ಚಿಹ್ನೆ ಬಂತಂದ್ರೆ ಇದಕ್ಕೆ ದ್ವಿಪದೋಕ್ತಿ ಅಂತ ಹೇಳ್ಬೇಕು. ಬೀಜಗಣಿತದಾಗ ಬರ್ತಾವ.
ಯಾವಾಗಲೂ ಅದ್ರ ವಿಸ್ತೀರ್ಣ ಏಕಪದೋಕ್ತಿ. ಇದು ದ್ವಿಪದೋಕ್ತಿ. ದ್ವಿಪದೋಕ್ತಿ ಅಂದರೆ ಎರಡು ಗುಂಪ, ಆದ್ರೆ ಒಂದು ಚಿಹ್ನೆ ಇರಬೇಕು. ಇನ್ನೊಂದು ಚಿಹ್ನೆ ಇತ್ತಂದ್ರೆ ತ್ರಿಪದೋಕ್ತಿ. ನೆನ್ಪಿಟ್ಗಳು. ಇವು ಏಕಪದೋಕ್ತಿ. ಇವು ಮುಂದೆ ಬರ್ತಾವೆ. ಎಲ್ಲ ಮಿಕ್ಸ್ ಅಭ್ಯಾಸಗಳನ್ನು ಕಲ್ಕೋತ ಹೋಗ್ಬೇಕು. ಏಕಪದೋಕ್ತಿ ಅನ್ನೋ ಸರ್ ಹೇಳಿದ್ರು. ಹುಡುಗರು ಭಾಳ ಚೆನ್ನಾಗಿ ಇರ್ತಾವ, ಮೇದಾಗಿಂದ ನೆನ್ಪಿಟ್ಟಿರ್ತಾರೆ, ಜನವರಿಗೆ ಹೇಳ್ತಿರ್ತಾವ, ಹೌದ್ರಿ ಸರ್ ನೀವು ಚಾಲು ಇದ್ದಾಗ ಹೇಳಿದ್ರಿ ನಮಗಂತ. ಅಷ್ಟು ನೆನಪಿನ ಶಕ್ತಿ ಹುಡುಗರು ಇರ್ತಾವ. ಹೇಳಂಗೆ ಹೇಳ್ಬಿಡ್ಬೇಕು. ಇದಕ್ಕೆ ಏಕಪದೋಕ್ತಿ ಅಂತಾರ, ಇದಕ್ಕೆ ದ್ವಿಪದೋಕ್ತಿ ಅಂತಾರ. ಹೇಳಂಗಿರೋದು ಮುಂದೆ ನಿಮಗೆ ಪರೀಕ್ಷೆದಾಗ ಸೈನಿಕ್ ಸ್ಕೂಲ್ನಾಗ ಹೆಲ್ಪ್ ಆಗ್ತದೆ. ಏಕಪದೋಕ್ತಿ ದ್ವಿಪದೋಕ್ತಿ ಬರೀರಿ ಅಂತ ಹೇಳ್ತಾರೆ. ವರ್ಗ ಬರೋಬರಿ ಎಕ್ಸ್, ಇನ್ನೊಂದು ಎಕ್ಸ್ ಅಂತ ಹಚ್ಕೋಬಹುದು. ಹಚ್ಕೊಂಡಾಗ ಏನಾಗ್ತದೆ? ಎಕ್ಸ್ ಗುಂಡ್ಲೆ ಎಕ್ಸ್, ವಿಸ್ತೀರ್ಣ ಏನು? ಎಕ್ಸ್ ಸ್ಕ್ವೇರ್. ಇದಕ್ಕೆ ಮಾನ ಕೊಟ್ಟಿಲ್ಲವ, ಎಕ್ಸ್ ಸ್ಕ್ವೇರ್ ಅಂತೆ ಬರೋದು ಬಿಡ್ರಿ. ಮಾನ ಕೊಟ್ಟಿದ ಎಕ್ಸ್ ಸ್ಕ್ವೇರ್ ಚದರ ಮೀಟರ್, ಚೆಮಿ ಚದರ ಸೆಂಟಿಮೀಟರ್. ನೋಡಿ, ಇದನ್ನು ಸುತ್ತಳತೆ ಹೆಂಗೆ ಹಚ್ಚಬೇಕು? ಸುತ್ತಳತೆ ಭುಜ ಗುಂಡ್ಲೆ 4. ಏನು ವರ್ಗದ್ದು ಸುತ್ತಳತೆ ಬರೋಬರಿ ಏನು? ಭುಜ ಗುಂಡ್ಲೆ 4. ಭುಜ ಎಷ್ಟದ? ಅಲ್ಲೇ ಎಕ್ಸ್ ಅದ, ಅದಕ್ಕೆ 4ರಲ್ಲಿ ಗುಣಾಕಾರ ಮಾಡ್ರಿ, 4x. ಇದು ಏಕಪದೋಕ್ತಿ. ಸರಿ, ಇಲ್ಲಿ ಎದರಾಗ ಇದು ಎಕ್ಸ್ ಸ್ಕ್ವೇರ್ ಅಂದ್ರೆ ವಿಸ್ತೀರ್ಣ ಆಯ್ತು, ಸುತ್ತಳತೆ ಬರೋಬರಿ ಏನಾಯ್ತು? 4x ಆಯ್ತು. ಇದು ಏಕಪದೋಕ್ತಿ. ಸೌಮ್ಯ ಇರಲಿ ನಿಮಗೆ. ಇದು ಏಕಪದೋಕ್ತಿ. ಏನು ವರ್ಗ 2.5 ಸೆಂಟಿಮೀಟರ್. 2.5 ಸೆಂಟಿಮೀಟರ್ ವರ್ಗಕ್ಕೆ ನೋಡಿ, 2.5ಕ್ಕೆ 2.5ಕ್ಕನೇ ನೀವು ಗುಣಾಕಾರ ಮಾಡಿಬಿಡಿ. 25 ಎಷ್ಟು? 625. 625 ಚದರ ಸೆಂಟಿಮೀಟರ್. ನೋಡ್ರಿ, ಇದಕ್ಕೊಂದು ದಶಮಾಂಶದ, ಇದಕ್ಕೊಂದು ದಶಮಾಂಶದ ಅಂದ್ರೆ 2 ಸ್ಥಾನ ಬಿಟ್ಟ ನೀವು ದಶಮಾಂಶ ಕೊಡಬೇಕು. ಅಂದ್ರೆ 6.25 ಚದರ ಸೆಂಟಿಮೀಟರ್ ಕಾಣಿಸ್ಲಿ ಅಂತ 6.25 ಚದರ ಸೆಂಟಿಮೀಟರ್ ಅಂತ ಬರೀಬೇಕು. ನಿಮ್ಗೆ ದಶಮಾಂಶದಾಗ ವಿಸ್ತೀರ್ಣ ಗುರುತಾಗ್ತದೆ. ಇದನ್ನ ವರ್ಗದ ಸುತ್ತಳತೆ ಹೆಂಗಂದ್ರೆ 2.5 ಭುಜ ಗುಂಡ್ಲೆ 4, 2.5 ಗುಂಡ್ಲೆ 4, 2.5 ಗುಂಡ್ಲೆ 4, 25 4ಲೆ 100. ಒಂದು ಸ್ಥಾನ ಬಿಟ್ಟು ಬಿಂದು ಇಡ್ರಿ. ಎಷ್ಟು ಬಂತು ಸುತ್ತಳತೆ? 10 ಸೆಂಟಿಮೀಟರ್. ಮಾನ ಏನದ? ಸೆಂಟಿಮೀಟರ್ ಅದ. ನೋಡ್ರಿ, ಇನ್ನು ಆಯತ 10A, B 8B. ಆಯತದ ವಿಸ್ತೀರ್ಣ ಬರೋಬರಿ ಏನು? 10 8ಲೆ 80 AB. 80 AB. ಈಗ ಇದನ್ನ ನಾವು ಸುತ್ತಳತೆ ಹೆಂಗೆ ಹಚ್ಬೇಕಂದ್ರೆ ನೋಡ್ರಿ, 10 2ಲೆ 2ರಲ್ಲಿ ಗುಣಾಕಾರ ಮಾಡ್ರಿ. 10 2ಲೆ 20 A, 2ರಲ್ಲಿ ಗುಣಾಕಾರ ಮಾಡ್ರಿ. 8 2ಲೆ 16 B. ಮುಗೀತ. ಇಲ್ಲಿ ಆ ಪ್ರಕಾರ ಮಾಡೋಣ. 2 ದುಂಡು ಕೌಂಸ್ ನೋಡಿ, 2 ದುಂಡು ಕೌಂಸ್ ಉದ್ದ ಪ್ಲಸ್ ಅಗಲ. 2 ದುಂಡು ಕೌಂಸ್ ಏನದ? 10A ಪ್ಲಸ್ 8B. ನೋಡ್ರಿ ಹುಡುಗರೇ, 10 2ಲೆ ಇದು ಏನೇ ಹಚ್ಕೋಬೇಕಿಲ್ಲ. 10 2ಲೆ 20A, 10 2ಲೆ 20A, 8 2ಲೆ 16B. ಇದಕ್ಕೆ ಪ್ಲಸ್. ಸುತ್ತಳತೆ ಹಚ್ಚಾಗ ಹೆಂಗೆ ಮಾಡಬೇಕು? 20A ಪ್ಲಸ್ 16B. 20A ಪ್ಲಸ್ 16B. ಇದರ ಅರ್ಧ ಉದ್ದ, ಇದರ ಅರ್ಧ ಅಗಲ. ಎಷ್ಟು ನೀವು ತಿಳ್ಕೊಂಡ್ಬಿಡ್ರಿ. ಮುಂದಿನ ಗಣಿತಗಳು 2ನೇ ಮುಂದಿನ ಅನುಕ್ರಮ 3ನೇ ವಿಡಿಯೋ ನಿಮಗೆ ಭಾಳ ಸರಳ ಅನಿಸ್ಬಿಡ್ತದೆ. ಸ್ವಲ್ಪ ನಿಮಗೆ ಕಚ್ಚಾ ಕೊಡ್ತದೆ. ಎಲ್ಲ ಕಚ್ಚಾ ಒಂದು ಸ್ವಲ್ಪ ಹೆಚ್ಚಿಗೆ ಕಚ್ಚಾ ಕೊಡ್ತದ. ಚೆನ್ನಾಗಿ ಫೇರ್ದಾಗ ಬರ್ಕೋರಿ. ನೋಟ್ಬುಕ್ ಅದ ನೋಡ್ರಿ, ರೀಪ್ಲೇ ಮಾಡ್ರಿ. ಇನ್ನೊಂದ್ಸಲ ನಾ ಹೇಳ್ತನು. ಆಯತದ ವಿಸ್ತೀರ್ಣ ಉದ್ದ ಗುಂಡ್ಲೆ ಆಗಲ್ಲ 50 ಚದರ ಸೆಂಟಿಮೀಟರ್. 10 1 5 15, 15 2 30 ಪರಿಧಿ
7 ಸೆಂಟಿಮೀಟರ್, 7 7 49 ಸೆಂಟಿಮೀಟರ್ ವಿಸ್ತೀರ್ಣ, 7 4 28, 4 ಗುಣಾಕಾರ ಮಾಡ್ರಿ ಭುಜಕ್ಕೆ 28 ಸೆಂಟಿಮೀಟರ್ ಪರಿಧಿ ಆಯ್ತು ಸುತ್ತಳತೆ. 10 1 10, 15 1 10, 150 ಚದರ ಸೆಂಟಿಮೀಟರ್. 10 1 15, 1 10, 25, 25 50 ಸೆಂಟಿಮೀಟರ್ ಪರಿಧಿ. 2 ಮೀಟರ್ ಇದ್ದದ್ದು 200 ಸೆಂಟಿಮೀಟರ್ ಮಾಡ್ಕೊಂಡ್ರೆ 5 10, 5 10. ಮುಂದೆ 3 ಪೂಜೆ, ಯಾಕೆ ಈ 3 ಪೂಜೆ ಕೊಡಬೇಕಾಗ್ತದೆ. ಒಂದು 10,000 ಚದರ ಸೆಂಟಿಮೀಟರ್ ಆಗ್ತದೆ. ತಿಳಿತಲ್ಲ? ಆಮೇಲೆ ಇದನ್ನ 200 150 250 ಸೆಂಟಿಮೀಟರ್, 2 ಅಂದ್ರೆ 500 ಸೆಂಟಿಮೀಟರ್. ಎ ಮತ್ತು ಬಿ ಉದ್ದ ಎ ಅಗಲ ಬಿ ಇತ್ತಂದ್ರೆ ಎ ಗುಂಡ್ಲೆ ಬಿ, ಎ ಬಿ ಆಯ್ತು. ಇದು ವಿಸ್ತೀರ್ಣ. ಎ ಬಿಗೆ ಬರೀ ನೀವು ಚದರ್ ಅಂತ ಬರೆದು ಬಿಟ್ರು ನಡೀತದೆ. ಚದರ್, ಎ ಬಿ ಚದರ್ ಅಂತ ಬರೆದು ಬಿಟ್ರಿ. ಚದರ್ ಅಂದ್ರೆ ಎಲ್ಲ ಮುಗಿದು. ಅದ ಮಾನ ಮುಂದಿಂದ ಅದು ಏನದ ಸೆಂಟಿಮೀಟರ್ ಅದನೋ ಏನು ಮೀಟರ್ ಅದನ್ನೋ ಅದು ಗುರುತಾಗೋದಿಲ್ಲ. ನನಗನ್ಸಿಗೆ ಅಷ್ಟು ಬರ್ದೀನಿ. ಆಮೇಲೆ ವರ್ಗ ಬರೋಬರಿ ಇದ್ರದ್ದು ಏನೋ ಪರಿಧಿ. ಇದು 2A 2B, 2A ಪ್ಲಸ್ 2B ಅಂತ ಬರಿಬೇಕು. 2A ಪ್ಲಸ್ 2B ಅಂತ ಸುತ್ತಳತೆ ಬರೀಬೇಕು. ವರ್ಗ ಎಕ್ಸ್, ಅಗಲ ಭುಜ ಭುಜ ಗುಂಡ್ಲೆ ಭುಜ, ಭುಜ ಗುಂಡ್ಲೆ ಭುಜ ಅಂದ್ರೆ ಎಕ್ಸ್ ಸ್ಕ್ವೇರ್. ಅದನ್ನ 4 ಗುಣಾಕಾರ ಮಾಡಿದ್ರೆ 4x. ಇದು ಎಕ್ಸ್ ಸ್ಕ್ವೇರ್ ಅಂದ್ರೆ ಇದು ಚ ಅಂತ ಬರಿಬಹುದು. ಚದರ ಮಾನ ಮುಂದೆ ಏನು ಬರ್ಲಿಕ್ಕೆ ಬರೋದಲ್ಲ, ಬರ್ದಾಗ ಅಷ್ಟೇ ಬರಿಬಹುದು. ವರ್ಗ 2.5, 2.5 625, 25 25 625, 2 ಸ್ಥಾನ ಬಿಟ್ಟು ಬಿಂದು ಕೊಟ್ಟು ಚದರ ಸೆಂಟಿಮೀಟರ್ ಬರಿಬೇಕು. ಯಾಕಂದ್ರೆ ಇಲ್ಲಿ ಸೆಂಟಿಮೀಟರ್ ಅದ. ಇಲ್ಲಿ ಆಯ್ತ 10A ಅಗಲ 8B, 10 ಗುಂಡ್ಲೆ 8 80 AB ಕೂಡ್ತ. ಆಮೇಲೆ ಸುತ್ತಳತೆ ಏನಾಗ್ತದ 20A ಪ್ಲಸ್ 16B, 2ರಲ್ಲಿ ಗುಣಾಕಾರ ಮಾಡ್ರಿ 10A 20A, ಇದನ್ನ 2ರಲ್ಲಿ ಗುಣಾಕಾರ ಮಾಡಲಿ 16B, ಅದು ಸುತ್ತಳತೆ. ಅಂದ್ರೆ ಒಂದೇ, ಪರಿಧಿ ಅಂದ್ರೆ ಒಂದೇ. ಚಂದಂಗೆ ಫಿಗರ್ ಬರ್ಕೋರಿ, ನೋಟ್ಬುಕ್ದಾಗ ಬರ್ಕೋರಿ.